ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ದಿನ ಮಾವಿನ ಹಣ್ಣನ್ನ ಬಳಸ್ಕೊಂಡು ಒಂದು ಸಖತ್ ಟೇಸ್ಟಿ ಆಗಿರುವಂತಹ ಸೈಡ್ ಡಿಶ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಈ ವಿಡಿಯೋ ನೋಡಾದ್ಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಆಗಿರುವಂತಹ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಎಷ್ಟು ಅನ್ನ ತಿಂತೀರ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನೊಂದು 4 ಮಾವಿನ ಹಣ್ಣನ್ನ ಬಳಸ್ಕೊಂಡು ಇದನ್ನ ಮಾಡ್ತಾ ಇದ್ದೀನಿ. ಮಾವಿನ ಹಣ್ಣಿನ ಮೇಲ್ಗಡೆ ಅಂತ ಸಿಪ್ಪೆ ಎಲ್ಲ ತೆಗೆದು ಆ ಸಿಪ್ಪೆಗೆ ಅಂಟ್ಕೊಂಡಿರುವಂತಹ ರಸವನ್ನು ಕೂಡ ತೆಗೆದು ಬಿಡಿಸಿಟ್ಕೊಳ್ತಾ ಇದ್ದೀನಿ. ನೀವು ಮಾವಿನ ಹಣ್ಣಿನ ಸೀಕರಣೆ ಎಲ್ಲ ಮಾಡುವಾಗ ಯಾವ ರೀತಿ ಮಾಡ್ತೀರಿ ನೋಡಿ, ಸಿಪ್ಪೆನಲ್ಲಿರುವಂತ ಅಂಟಿರುವಂತ ರಸ ಎಲ್ಲ ತೆಗಿತೀರಾ, ಅದೇ ತರ ನಾನು ಕೂಡ ಇಲ್ಲಿ ಸ್ಪೂನ್ ಇಂದ ಆ ರಸವನ್ನ ಕ್ಲೀನ್ ಆಗಿ ತೆಗೆದುಕೊಳ್ತಾ ಇದ್ದೀನಿ. ವಾಟೆಯನ್ನ ಬಿಸಾಕ್ತಾ ಇಲ್ಲ, ನಾನು ವಾಟೆ ಸಮೇತನ ನಾನಿಲ್ಲಿ ಮಾಡುವಂತದ್ದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇದೇ ತರ ಎಲ್ಲಾ ಸಿಪ್ಪೆಗಳನ್ನು ತೆಗೆದು ಸಿಪ್ಪೆನ ತೆಗಿತಾ ಇದ್ದೀನಿ. ಇವಾಗ ಒಂದು 4 ಮಾವಿನ ಹಣ್ಣಿನ ರಸವನ್ನ ತೆಗೆದಿಟ್ಕೊಂಡಿದ್ದೀನಿ ವಾಟೆ ಸಮೇತ. ಒಂದು ಕುಕ್ಕರ್ ಅನ್ನ ತಗೊಂಡಿದ್ದೀನಿ. ಕುಕ್ಕರ್ಗೆ ಇದು ತೆಗೆದಿಟ್ಕೊಂಡಂತ ವಾಟೆ ಸಮೇತ ಮಾವಿನ ಹಣ್ಣನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಒಂದೇ ಒಂದು ಕಪ್ ಆಗೋಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳಿ. ಚೆನ್ನಾಗಿ ಕುದಿಯಕ್ ಬೇಕಲ್ಲ, ಒಂದು ವಿಜಲ್ ಕೂಗಿಸ್ಕೊಳ್ತೀನಿ. ಹಣ್ಣಾಗಿರೋದ್ರಿಂದ ಬೇಗ ಕುದಿಯತ್ತೆ. ನೋಡಿ, ಇವಾಗ ಒಂದು ವಿಜಲ್ ಕೂಗಿಸ್ಕೊಂಡಿದ್ದೀನಿ. ಪೂರ್ತಿ ಸಾಫ್ಟ್ ಆಗಿ ಬೆಂದಿರುತ್ತೆ. ಒಂದೇ ಒಂದು ವಿಜಲ್ ಕೂಗಿಸಿದ್ರೆ ಸಾಕಾಗತ್ತೆ. ಸೊ ಇವಾಗ ಇದನ್ನ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ. ಇದಕ್ಕೆ ಇವಾಗ ಒಂದು ಒಳ್ಳೆ ಮಸಾಲೆ ಒಗ್ಗರಣೆನ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಎಣ್ಣೆ, ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಆಗೋಷ್ಟು, ಜೀರಿಗೆ 1 ಟೀ ಸ್ಪೂನ್ ಅಷ್ಟು, ಒಂದು 10 ಕಾಳಷ್ಟು ಮೆಂತ್ಯ, ಒಂದೇ 1 ಟೀ ಸ್ಪೂನ್ ಅಷ್ಟು ಧನಿಯಾ ಕಾಳನ್ನು ಕೂಡ ಹಾಕೊಂಡು ಕೆಂಪಗಾಗೋವರೆಗೂ ಹುರಿಬೇಕು. ಚೆನ್ನಾಗಿ ಹುರಿಬೇಕು. ಹುರಿದಾದ್ಮೇಲೆ ನೋಡಿ, ಒಂದು 3 ರಿಂದ 4 ಬ್ಯಾಡಗಿ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಖಾರ ಕಡಿಮೆ ಇರುತ್ತೆ. ನೀವು ಬೇಕಿದ್ರೆ ಒಂದು ಗುಂಟೂರನ್ನು ಕೂಡ ಹಾಕೋಬಹುದು. ಗುಂಟೂರು ಮೆಣಸಿನಕಾಯಿ ಕೂಡ ಇದಕ್ಕೆ ಸೇರಿಸ್ಕೋಬಹುದು. ನಾನು ಹಾಕ್ತಾ ಇಲ್ಲ. ಇವಾಗ ನೋಡಿ, ಚೆನ್ನಾಗಿ ಹುರಿದಾಗಿದೆ. ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡು ಇದನ್ನ ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬೇಕು. ತರ್ತರಿಯಾಗಿ ರುಬ್ಬೇಡಿ. ನೋಡಿ, ಇವಾಗ ರುಬ್ಕೊಂಡ್ ಬಂದಿದ್ದೀನಿ. ಈ ಮಸಾಲೆ ಏನಿದೆ ನೋಡಿ, ಇದೇ ಇದಕ್ಕೆ ಒಂದು ಒಳ್ಳೆ ಹೈಲೈಟ್ ಅಂತ ಹೇಳ್ಬೋದು. ಒಂದು ಒಳ್ಳೆ ಟೇಸ್ಟ್ ಕೊಡೋದು ಈ ಮಸಾಲೆನೆ. ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದೇ ಒಂದು ಸ್ಪೂನ್ ಅಥವಾ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆಯನ್ನು ಜಾಸ್ತಿ ಬೇಕಾಗಿಲ್ಲ, ಜಸ್ಟ್ ಒಗ್ಗರಣೆ ಹಾಕಿದ್ರೆ ಸಾಕು. ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ 1 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಸೊ ನೋಡಿ, ಚೆನ್ನಾಗಿ ಸಿಡ್ದಾದ್ಮೇಲೆ 1-2 ಒಣಮೆಣಸಿನಕಾಯಿ ಕೂಡ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಆಪ್ಷನಲ್ಲು ಇದ್ರೆ ಹಾಕೊಳ್ಳಿ, ಇಷ್ಟ ಇಲ್ಲ ಅಂದ್ರೆ ಹಾಕ್ಬೇಡಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಂಡು ಒಗ್ಗರಣೆ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಬೆಳ್ಳುಳ್ಳಿ ಏನಿದೆ ಪೂರ್ತಿ ಕೆಂಪಗಾಗೋದೇನು ಬೇಕಾಗಿಲ್ಲ, ಕಲರ್ ಚೇಂಜ್ ಆಗೋದೇನು ಬೇಕಾಗಿಲ್ಲ. ಜಸ್ಟ್ ಎಣ್ಣೆನಲ್ಲಿ ಫ್ರೈ ಆದ್ರೆ ಸಾಕಾಗತ್ತೆ. ನೋಡಿ, ಇಷ್ಟ ಆದ್ರೆ ಸಾಕು. ಇವಾಗ ನಾನು ಅವಾಗಲೇ ಬೇಯಿಸ್ಕೊಂಡು ಇಟ್ಕೊಂಡಂತ ಮಾವಿನ ಹಣ್ಣನ್ನು ಕೂಡ ಹಾಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಖಾರಕ್ಕೋಸ್ಕರ ಅಚ್ಕಾರದ ಪುಡಿ ಕೂಡ ನಾನಿಲ್ಲಿ ಬಳಸ್ದೆ. ನೀವು ಬೇಕಿದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ. ಖಾರ ಜಾಸ್ತಿ ತಿನ್ನಲ್ಲ ಅನ್ನೋರು ಹಾಕ್ಬಿಡಿ. ಮಾವಿನ ಹಣ್ಣನ್ನ ಹಾಕೊಂಡು, ಕುದಿಸಿರುವಂತ ಮಾವಿನ ಹಣ್ಣನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ನೋಡಿ, ವಾಟೆಗೆ ಅಂಟ್ಕೊಂಡಿರುವಂತ ಈ ರಸ ಏನಿರುತ್ತೆ ನೋಡಿ, ಅದನ್ನು ಈ ತರ ಕ್ಲೀನ್ ಆಗಿ ಬಿಡಿಸ್ಕೊಳ್ತಾ ಮ್ಯಾಶ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಗ್ರೇವಿ ತರ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ತಿನ್ನಕ್ಕೆ. ನೀವು ಹಾಗೆ ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ, ನೀವು ಬೇಕಿದ್ರೆ ಗಟ್ಟಿ ಅಂತ ಅನ್ಸಿದ್ರೆ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಬೇಕು. 2 ಕುದಿ ಕುದಿಸ್ಬೇಕು ಇದನ್ನ ಚೆನ್ನಾಗೆ. ಇವಾಗ ನೋಡಿ, ಅವಾಗ್ಲೇ ನಾನು ರುಬ್ಕೊಂಡು ಇಟ್ಕೊಂಡಂತ ಮಸಾಲೆ ಏನಿದೆ ನೋಡಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೈಮ್ನಲ್ಲಿ ಮಸಾಲೆ ಸೇರಿಸ್ಕೋಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಂಡು 1-2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಪುಡಿ ಬೆಲ್ಲನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಪುಡಿ ಬೆಲ್ಲ ಬಳಸ್ತೀನಿ. ನಿಮ್ಮಲ್ಲಿ ಯಾವ ರೀತಿ ಬೆಲ್ಲ ಬಳಸ್ತಿರೋ ಆ ರೀತಿ ಬೆಲ್ಲವನ್ನ ನೀವು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಸ್ವಲ್ಪ ನಿಮ್ಗೆ ಗಟ್ಟಿ ಅನ್ಸಿದ್ರೆ ಅವಾಗಲೇ ಹೇಳಿದಾಗ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನೋಡಿ, 1-2 ರಿಂದ 3 ಕುದಿ ಇದನ್ನ ಕುದಿಸ್ಬೇಕು. ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಯಕ್ ಬಿಡಿ. ಅವಾಗ ಮಸಾಲೆ ಎಲ್ಲ ಮಾವಿನ ಹಣ್ಣಿನ ಗೊಜ್ಜಿಗೆ ಹಿಡ್ಕೊಳತ್ತೆ. ಅವಾಗ ರುಚಿ ಏನಿದೆ ನೋಡಿ ಚೆನ್ನಾಗಾಗುತ್ತೆ. ಆ ಸ್ವೀಟು ಬೆಲ್ಲ ಹಾಕಿರೋದ್ರಿಂದ ಬೆಲ್ಲ, ಹುಳಿ, ಖಾರ, ಉಪ್ಪು ಎಲ್ಲವೂ ಹಿಡ್ಕೊಳತ್ತೆ ಗೊಜ್ಜಿಗೆ. ಅವಾಗ ರುಚಿ ಡಬಲ್ ಆಗುತ್ತೆ. ಖಂಡಿತ ನೀವು ಕೂಡ ಇದನ್ನ ಮಾಡ್ಕೊಂಡು ನೋಡಿ. ಅನ್ನಕ್ಕಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ಬೇಕಿದ್ರೆ ಬಿಸಿ ಬಿಸಿ ಆಗಿರುವಂತ ಚಪಾತಿ ಕೂಡ ಇದನ್ನ ಮಾಡ್ಕೋಬಹುದು. ಆದ್ರೆ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಬಿಸಿ ಬಿಸಿ ಆಗಿರುವಂತ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್. ಒಂದ್ಸರಿ ಖಂಡಿತ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ನಾಲ್ಗೆ ಕೆಟ್ಟಿದ್ರೆ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಇವಾಗ ನೋಡಿ, ರೆಡಿ ಆಗಿದೆ. 1-2 ಕುದಿ ಕುದಿಸ್ಕೊಂಡಿದ್ದೀನಿ. ಬೇರೆ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಹಾಕುವಂತ ಪ್ರತಿಯೊಂದು ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಿದೆ ಅನ್ನೋದಾದ್ರೆ ವಿಡಿಯೋ ನೋಡಾದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ನಲ್ಲಿ ಬರ್ತಿರಿಸೋದ್ರ ಮುಖಾಂತರ ನನ್ನ ಜೊತೆ ಕನೆಕ್ಟಿವ್ ಆಗಿರ್ಬೋದು. ಈ ಪ್ರತಿಯೊಬ್ಬರು ಕಾಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.